ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಬೀದರ್ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆ ಮತ್ತು ಜಿಲ್ಲೆಗೆ ಸಂಬಂಧಪಟ್ಟಂತ ಇಂದಿನ ಪ್ರಮುಖ ಸುದ್ದಿಗಳನ್ನ. ಇನ್ನು ಭಾಲ್ಕಿ ಪಟ್ಟಣದ ಹೊರವಲಯದಲ್ಲಿನ ಪ್ರಯಾಗ್ ಫಂಕ್ಷನ್ ಹಾಲ್ನಲ್ಲಿ ಸೆಪ್ಟೆಂಬರ್ 8ರಂದು ಸೋಮವಾರ 2025-26ನೇ ಸಾಲಿನ ಬೀದರ್ ಜಿಲ್ಲಾ ಹಾಗೂ ಭಾಲ್ಕಿ ತಾಲೂಕು ಮಟ್ಟದ ಶಿಕ್ಷಕರ ದಿನಾಚರಣೆ ಮತ್ತು ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕರ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಲಿದೆ ಅಂತ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ HG ಸುರೇಶ್ ಅವರು ಹೇಳಿದ್ದಾರೆ. ಸಮಾರಂಭದ ಪೂರ್ವ ಸಿದ್ಧತೆಗಳನ್ನು ವೀಕ್ಷಿಸಿದ ಬಳಿಕ ಮಾತನಾಡಿದ ಅವರು, ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರ ಅಧ್ಯಕ್ಷತೆಯಲ್ಲಿ ಸಮಾರಂಭ ನಡೆಯಲಿದ್ದು ಸಚಿವರು, ಸಂಸದರು, ಜಿಲ್ಲೆಯ ಶಾಸಕರು, MLC ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳು, ಸಂಘಟನೆಯವರು ಉಪಸ್ಥಿತರಿರಲಿದ್ದಾರೆ ಅಂತ ತಿಳಿಸಿದ್ದಾರೆ. 8ನೇ ತಾರೀಕೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಸನ್ಮಾನ್ಯ ಶ್ರೀ ಈಶ್ವರ್ ಜಿ ಖಂಡ್ರೆ ಸಾಹೇಬ್ರವರು ಡೇಟ್ ಕೊಟ್ಟಿದ್ದರಿಂದ ನಾವು ಈ ಒಂದು ಸ್ಥಳದಲ್ಲಿ 8ನೇ ತಾರೀಕು ಜಿಲ್ಲಾ ಮಟ್ಟದ ಶಿಕ್ಷಕರ ದಿನಾಚರಣೆ ಈ ಭಾಲ್ಕಿ ತಾಲೂಕಿನಲ್ಲಿ ಆಯೋಜಿಸ್ತಾ ಇದ್ದೇವೆ. ಆ ಒಂದು ಪೂರ್ವ ಸಿದ್ಧತೆಗೋಸ್ಕರ ನಾವು ಇವತ್ತು ವೀಕ್ಷಣೆಗೆ ಬಂದಿದ್ದೇವೆ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಈಗಾಗಲೇ ಏನು ಸೆಪ್ಟೆಂಬರ್ 23ರಿಂದ ನಮ್ಮಲ್ಲಿ ಏನು ಹುಮನಾಬಾದ್ ಪಟ್ಟಣವನ್ನ ಪುರಸಭೆಯಿಂದ ನಗರಸಭೆಯನ್ನಾಗಿ ಮೇಲ್ದರ್ಜೆಗೇರಿಸಿ ಸಚಿವ ಸಂಪುಟ ಸಭೆಯಲ್ಲಿ ಅಂಗೀಕರಿಸಿದ ಬೆನ್ನಲ್ಲೇ ಪರಿಷತ್ ಸದಸ್ಯ ಭೀಮರಾವ್ ಪಾಟೀಲ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಮತ್ತು ಪೌರಾಡಳಿತ ಹಾಗೂ ಹಜ್ ಸಚಿವ ರಹೀಂ ಖಾನ್ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರಿಗೆ ಹುಮನಾಬಾದ್ ಪಟ್ಟಣದ ಜನತೆಯ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸಿದ್ದಾರೆ. ನಮಸ್ಕಾರ. ಬುದ್ಧ ಬಸವ ಅಂಬೇಡ್ಕರ್ ನೆನೆಸ್ಕೊತ ಏನಂದ್ರೆ ನಿನ್ನೆ ನಮ್ಮ ಕರ್ನಾಟಕ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ನಮ್ದು ಬೀದರ್ ಜಿಲ್ಲೆದು ಹುಮ್ನಾಬಾದ್ ತಾಲೂಕದು ಏನು ಮುನ್ಸಿಪಲ್ ಇತ್ತು, ಆ ಮುನ್ಸಿಪಲ್ ಇದ್ದಿದ್ದು ಏನು CMC ಮಾಡಿದಾರ ನಮ್ಮ CM ಆದ ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿ ಆದ DK ಶಿವಕುಮಾರ್ ಸಾಹೇಬರು ಮತ್ತು ಅದೇ ರೀತಿ ನಮ್ಮ ಮುನ್ಸಿಪಲ್ ಮತ್ತು ಹಜ್ ಮಂತ್ರಿಗಳಾದ ರಹೀಂ ಖಾನ್ ಸಾಹೇಬರು ಮತ್ತು ಅದೇ ರೀತಿ ನಮ್ಮ ಬೀದರ್ ಜಿಲ್ಲೆದು ಇನ್ಚಾರ್ಜ್ ಮಂತ್ರಿ ಆದ ಈಶ್ವರ್ ಖಂಡ್ರೆ ಅವರು, ನಾ ಅವರಿಗೆ ಎಲ್ಲರಿಗೆ ಧನ್ಯವಾದ ಹೇಳ್ತೀನಿ. ಇಡೀ ಬೀದರ್ ಜನತೆನಿಂದು ಬೀದರ್ನ ಸಂಸದ ಸಾಗರ್ ಖಂಡ್ರೆ ಅವರು ಪಟ್ಟಣದಲ್ಲಿ ವಿವಿಧ ಗಣೇಶ ಮಂಡಳಿಯವರ ವತಿಯಿಂದ ಪ್ರತಿಷ್ಠಾಪಿಸಲಾದ ಗಣೇಶನಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಎಲ್ಲರಿಗೂ ಒಳಿತಾಗಲಿ ಅಂತ ಪ್ರಾರ್ಥಿಸಿ ಲಡ್ಡು ಪ್ರಸಾದವನ್ನು ವಿತರಿಸಿದರು. ಬಸವೇಶ್ವರ ಚೌಕ್ ಗಣೇಶ ಮಂಡಳಿ ವತಿಯಿಂದ ಪ್ರತಿಷ್ಠಾಪಿಸಲಾದ ಗಣೇಶನಿಗೆ ಪೂಜೆ ಸಲ್ಲಿಸಿ ದರ್ಶನ ಪಡೆದ ಸಂಸದ ಸಾಗರ್ ಖಂಡ್ರೆ ಅವರು ಗಣೇಶ ಮಂಡಳಿ ವತಿಯಿಂದ ಅಧ್ಯಕ್ಷರಾದ ಸಂಗಮೇಶ್ ಹುಣಜೆಗೆ ಸನ್ಮಾನಿಸಿದರು. ಪ್ರವಾದಿ ಮೊಹಮ್ಮದ್ ಪೈಗಂಬರ ಜನ್ಮದಿನದ ಪ್ರಯುಕ್ತ ನಡೆಯುವ ಶಾಂತಿ ಸೌಹಾರ್ದತೆಯ ಪ್ರತೀಕವಾಗಿರುವಂತಹ ಈದ್ ಮಿಲಾದ್ ಹಬ್ಬವನ್ನ ಮುಸ್ಲಿಂ ಬಂಧುಗಳು ಬೀದರ್ ನಗರದಲ್ಲಿ ಸಂಭ್ರಮದಿಂದ ಆಚರಿಸಿದರು. ನಗರದ ವಿವಿಧೆಡೆ ಹಸಿರು ಧ್ವಜಗಳು, ಬಾವುಟಗಳು ಹಾರಾಡಿದ್ವು. ಮುಸ್ಲಿಮರು ಮೆರವಣಿಗೆಯಲ್ಲಿ ಪೈಗಂಬರರ ಕುರಿತು ಗುಣಗಾನವನ್ನು ಮಾಡಿದರು. ಮಕ್ಕಳು ಬಣ್ಣ ಬಣ್ಣದ ಉಡುಪುಗಳನ್ನು ಧರಿಸಿ ಸಂಭ್ರಮಿಸಿದರು. ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹುಟ್ಟಿದ ದಿವಸ ಇದೆ. ಇಡೀ ವಿಶ್ವನಲ್ಲಿ ಎಲ್ಲರೂ ಒಂದು ಪ್ರೀತಿ ವಿಶ್ವಾಸದಿಂದ ಈ ಹಬ್ಬ ಮಾಡ್ತಾರೆ. ಮತ್ತು ಇವತ್ತು ತಮ್ಮೆಲ್ಲರಿಗೆ ಗೊತ್ತಾಗ್ಬೋದು, ಕಲಿಯುಗ್ನಲ್ಲಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಏನು ಹೇಳಿದ್ದಾರೆ ಅದು ಎಲ್ಲರಿಗೆ ಈಕ್ವಾಲಿಟಿ ಕೊಡಬೇಕು. ಮತ್ತು ಪ್ರೀತಿ ವಿಶ್ವಾಸ ಏನು ದೇವರು ಹೇಳಿದ್ದಾರೆ ಆ ದಾರಿ ತೋರಿಸಿದ್ದಾರೆ. ಆ ದಾರಿ ಮೇಲೆ ನಾವು ಎಲ್ಲರೂ ಹುಮ್ನಾಬಾದ್ ಪುರಸಭೆಯನ್ನ ನಗರಸಭೆಯನ್ನಾಗಿ ಮೇಲ್ದರ್ಜೆಗೇರಿಸಿದ ವಿಚಾರವಾಗಿ ಪೌರಾಡಳಿತ ಸಚಿವ ರಹೀಂ ಖಾನ್ ಅವರು ಉತ್ತರ ಕರ್ನಾಟಕ ಸುದ್ದಿ ವಾಹಿನಿಗೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಮೇಲ್ದರ್ಜೆಗೇರಿಸುವ ವಿಚಾರವಾಗಿ ಮೊನ್ನೆ ನಡೆದ ಅಧಿವೇಶನದಲ್ಲಿ ಪರಿಷತ್ ಸದಸ್ಯ ಭೀಮರಾವ್ ಪಾಟೀಲ್ ಅವರು ಸದನದ ಗಮನವನ್ನು ಸೆಳೆದಿದ್ರು. ಅದೇ ರೀತಿ ರಾಜಶೇಖರ್ ಪಾಟೀಲ್ ಅವರು ಸಹ ಈ ಬಗ್ಗೆ ನನ್ನ ಗಮನಕ್ಕೆ ತಂದಿದ್ರು. ಈ ಹಿನ್ನೆಲೆ ಮೇಲ್ದರ್ಜೆಗೇರಿಸುವ ವಿಚಾರವನ್ನು ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆಗೆ ತಂದು ಒಪ್ಪಿಗೆಯನ್ನು ನೀಡಲಾಗಿದೆ ಎಂದರು. ಸುಮಾರು ದಿವಸದಿಂದ ಹುಮ್ನಾಬಾದ್ಗೆ ಮುನ್ಸಿಪಾಲ್ಟಿ ಮಾಡಬೇಕಂತ ಡಿಮ್ಯಾಂಡ್ ಇತ್ತು. ಅದು ಡಿಮ್ಯಾಂಡ್ ನಿನ್ನೆ ಕ್ಯಾಬಿನೆಟ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಸಾಹೇಬರು, ಎಲ್ಲರೂ ಮಿನಿಸ್ಟರ್ ಎಲ್ಲರೂ ಕಲ್ತು ಹುಮ್ನಾಬಾದ್ಗೆ ಅಪ್ಗ್ರೇಡೇಷನ್ ಮುನ್ಸಿಪಾಲ್ಟಿ ಮಾಡಿದ್ದಾರೆ. ಅದರಿಂದ ಸ್ಟಾಫ್ ಡಬಲ್ ಆಗ್ತದೆ. ಮತ್ತು ಏನು ಅಮೌಂಟ್ ರಿಲೀಸ್ ಆಗ್ತದೆ ಅದು ಒಂದು 30ಕ್ಕಿಂತ 40 ಕೋಟಿ
ದುಡ್ಡು ರಿಲೀಸ್ ಆಗ್ತದೆ ಅಪ್ಗ್ರೇಡೇಷನ್ಲಿಂದ ಒಳ್ಳೆ ಡೆವಲಪ್ ಆಗ್ಬೋದು ಹುಮನಾಬಾದ್. ಅದ್ರ ಸಲಗೆ ಬೀದರ್ ಜಿಲ್ಲೆಯ ಗ್ರಾಮವೊಂದರ ಪ್ರದೇಶದ ಖಾಸಗಿ ಶಾಲೆಯೊಂದರಲ್ಲಿ 9ನೇ ತರಗತಿಯ ವಿದ್ಯಾರ್ಥಿನಿ ಮೇಲಿನ ಲೈಂಗಿಕ ಕಿರುಕುಳ ಪ್ರಕರಣ ಬೆಳಕಿಗೆ ಬಂದಿದೆ. ವಿದ್ಯಾರ್ಥಿನಿ ಶಾಲೆಗೆ ತೆರಳಲು ನಿರಾಕರಿಸಿದ ನಂತರ ವಿಷಯವನ್ನು ಪಾಲಕರು ಪ್ರಶ್ನಿಸಿದಾಗ ಶಿಕ್ಷಕನಿಂದ ನಡೆದ ಲೈಂಗಿಕ ದೌರ್ಜನ್ಯ ಬಯಲಾಗಿದ್ದು, ಇದೀಗ ಪ್ರಕರಣ ಪೋಕ್ಸೋ ಕಾಯ್ದೆಯಡಿಯಲ್ಲಿ ದಾಖಲಾಗಿದೆ. ಮಾಹಿತಿಯ ಪ್ರಕಾರ ಶಿಕ್ಷಕನು ಆ ವಿದ್ಯಾರ್ಥಿಯ ದೃಷ್ಟಿಯಿಂದ ವಿದ್ಯಾರ್ಥಿನಿಗೆ 8ನೇ ತರಗತಿಯಿಂದಲೇ ಕಿರುಕುಳ ನೀಡುತ್ತಿದ್ದು, ಕೆಲವು ಸಂದರ್ಭಗಳಲ್ಲಿ ಕ್ಲಾಸ್ ರೂಮ್ನಲ್ಲಿಯೇ ಲೈಂಗಿಕ ಶೋಷಣೆಗೆ ಒಡ್ಡಿದ್ದಾನೆ. ಇನ್ನು ಶಿಕ್ಷಕನ ಪಿಡುಗು ಇದಷ್ಟರಲ್ಲಿಯೇ ನಿಲ್ಲದೆ ವಿಡಿಯೋ ಕಾಲ್ಗಳಲ್ಲಿ ಬೆತ್ತಲೆಯಾಗುವಂತೆ ಒತ್ತಾಯಿಸುತ್ತಿದ್ದ ಹಾಗೂ ವಿದ್ಯಾರ್ಥಿಯ ಮೇಲೆ ನಿಜ ಜೀವನದ ಬೆತ್ತಲೆ ಚಿತ್ರಗಳನ್ನು ಬಳಸಿ ಬ್ಲ್ಯಾಕ್ ಮೇಲ್ ಮಾಡುತ್ತಿದ್ದ ಅಂತ ಆರೋಪಗಳು ಕೂಡ ಕೇಳಿಬಂದಿವೆ. ಬೀದರ್ ಜಿಲ್ಲೆಯ ಕೆಲವು ಭಾಗಗಳಲ್ಲಿ ಸಾರಿಗೆ ಬಸ್ ನಿಲುಗಡೆ ಮಾಡುತ್ತಿಲ್ಲ ಎಂಬ ದೂರುಗಳು ಬಂದಿದ್ದು, ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಇದರಿಂದ ತೊಂದರೆಯಾಗುತ್ತಿದೆ. ಕೂಡಲೇ ಸಮಸ್ಯೆ ಬಗೆಹರಿಸಬೇಕು ಅಂತ ಜಿಲ್ಲಾ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷ ಅಮೃತರಾವ್ ಚಿಮ್ಕೋಡೆ ಅವರು ಸಾರಿಗೆ ಇಲಾಖೆ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದ್ದಾರೆ. ಶಾಲಾ ಬಸ್ ಹೈದು ವಿದ್ಯಾರ್ಥಿಯೊಬ್ಬಳು ಮೃತಪಟ್ಟಂತ ಘಟನೆ ಬೀದರ್ ಜಿಲ್ಲೆಯ ಅವರ ತಾಲೂಕಿನ ಎಕ್ಕಂಬ ಗ್ರಾಮದಲ್ಲಿ ನಿನ್ನೆ ನಡೆದಿದೆ. ಕಾವೇರಿ ಆಕಾಶ್ ಮೃತ ವಿದ್ಯಾರ್ಥಿನಿಯಾಗಿದ್ದು, ಎಕ್ಕಂಬದ ಸೆಂಟ್ ಪಾಲ್ ಇಂಗ್ಲಿಷ್ ಮಾಧ್ಯಮ ಶಾಲೆಯಲ್ಲಿ ಓದುತ್ತಿದ್ದ ಈ ವಿದ್ಯಾರ್ಥಿನಿ ಬೆಳಗ್ಗೆ ಎಂದಿನಂತೆ ಬಸ್ನಲ್ಲಿ ಶಾಲೆಗೆ ಹೋಗಿದ್ದಾಳೆ. ಶಾಲಾ ಆವರಣದಲ್ಲಿ ಇಳಿಯುವಾಗ ಬಿದ್ದು ಅದೇ ಬಸ್ ಮೇಲಿಂದ ಹರಿದು ಮೃತಪಟ್ಟಿದ್ದಾಳೆ ಅಂತ ತಿಳಿದು ಬಂದಿದೆ. ಈ ಕುರಿತು ಔರಾದ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಬೀದರ್ ಜಿಲ್ಲೆಯ ಕಮಲ್ನಗರ್ ತಾಲೂಕಿನ ಹೊಳಸಮುದ್ರ ಗ್ರಾಮದ ಬಸ್ ನಿಲ್ದಾಣದ ಹತ್ತಿರ ಆಗಸ್ಟ್ 27ರಂದು ಕೊಲೆಯಾದ ಎಸ್ಟಿ ಟೋಕ್ರಿ ಕೋಳಿ ಸಮಾಜದ ಯೋಗೇಶ್ ಕೊಯ್ಲೆ ಅವರ ಕುಟುಂಬಸ್ಥರಿಗೆ ಜಿಲ್ಲಾ ಟೋಕ್ರಿ ಕೋಳಿ ಸಮಾಜ ಸಂಘದ ಜಿಲ್ಲಾಧ್ಯಕ್ಷ ಜಗನ್ನಾಥ್ ಜಮಾದಾರ್ ಹಾಗೂ ಅಂಬಿಗರ ಚೌಡಯ್ಯ ಯುವ ಸೇನೆ ಸಂಸ್ಥಾಪಕ ಸುನೀಲ್ ಬಾವಿಕಟ್ಟಿ ಭೇಟಿಯಾಗಿ ಸಾಂತ್ವನವನ್ನು ಹೇಳಿದ್ರಲ್ಲದೆ ಕುಟುಂಬಕ್ಕೆ ನ್ಯಾಯ ಒದಗಿಸಲು ಶ್ರಮಿಸುವುದಾಗಿ ಭರವಸೆಯನ್ನು ಕೂಡ ನೀಡಿದ್ದಾರೆ. ಸೆಪ್ಟೆಂಬರ್ 22ರಿಂದ ಬೀದರ್ ಜಿಲ್ಲೆಯಾದ್ಯಂತ ಎಲ್ಲ ವರ್ಗಗಳ ಅಥವಾ ಜಾತಿಗಳ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಡೆಯಲಿದೆ ಅಂತ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ತಿಳಿಸಿದ್ದಾರೆ. ಇಂದು ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ನಡೆದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗತಿ ಕುರಿತ ಸಮೀಕ್ಷೆ ಬಗ್ಗೆ ಜಿಲ್ಲಾ ಮಟ್ಟದ ಸಮನ್ವಯ ಸಮಿತಿ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಅವರು, ಜಿಲ್ಲೆಯಾದ್ಯಂತ 22/9/2025ರಿಂದ 7/10/2025ರವರೆಗೆ ಎಲ್ಲ ವರ್ಗಗಳ ಸಾಮಾಜಿಕ ಮತ್ತು ಶೈಕ್ಷಣಿಕ ಮತ್ತು ಆರ್ಥಿಕ ಸ್ಥಿತಿಗತಿಗಳ ಕುರಿತು ಸಮೀಕ್ಷೆ ಕೈಗೊಳ್ಳಲಾಗುವುದು ಎಂದರು. ಇನ್ನು ಸಮೀಕ್ಷೆಗಾಗಿ ರಾಜ್ಯ ಮಟ್ಟದಲ್ಲಿ ತರಬೇತಿ ಪಡೆದ ಮಾಸ್ಟರ್ ಟ್ರೈನರ್ಗಳಿಂದ ಜಿಲ್ಲಾ ಮಟ್ಟದಲ್ಲಿ ಮಾಸ್ಟರ್ ಟ್ರೈನರ್ಗಳ ತರಬೇತಿ ಆಯೋಜಿಸಲಾಗುವುದು ಎಂದರು. ಇವಾಗಿದ್ವು ಬೀದರ್ ಜಿಲ್ಲೆ ಮತ್ತು ಜಿಲ್ಲೆಗೆ ಸಂಬಂಧಪಟ್ಟಂತ ಇಂದಿನ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿಯಾಗ್ತೀನಿ ಬೀದರ್ ನ್ಯೂಸ್ ರೌಂಡ್ ಅಪ್ನಲ್ಲಿ.